ಇಲಾಖೆ ಇಷ್ಟೆಲ್ಲ ಆಗಿದೆ. ರಾಜ್ಯದ ಹುನ್ನಾರ ಏನಿದೆ? ಇಲಾಖೆಯನ್ನು ಮಾಡ್ತಾ ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು? ಸರ್ಕಾರವನ್ನು ಒಳಗಿರೋದೇ ಬರೋರು ಹಕ್ಕಿಗಳು ರಾಜ್ಯ ಸರ್ಕಾರ ರಾಜ್ಯಕ್ಕೆ ಸರ್ಕಾರ ರಾಜ್ಯ ಸರ್ಕಾರ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆ ಲೇಟ್ ಆಗಿ ಕೊಟ್ಟು ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಕೆಲಸ ಮಾಡ್ತಾ ಇದ್ದಾರೆ. ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾ ಆಡಳಿತ ವ್ಯವಸ್ಥೆ ಪ್ರತಿಯೊಂದು ಕಾಲೇಜಿಗೆ ಪೊಲೀಸ್ ಇಲಾಖೆ ಬಿಟ್ಟು ನಮ್ಮ ಹೋರಾಟವನ್ನು ತಡೆಗಟ್ಟುವಂತ ಕೆಲಸವನ್ನ ಇವತ್ತು ಪೊಲೀಸ್ ಇಲಾಖೆ ಮಾಡಿದೆ. ಯಾವತ್ತು ಪೊಲೀಸ್ ಇಲಾಖೆ ವಿದ್ಯಾರ್ಥಿಗಳ ಪರವಾಗಿ ಆಗಿರ್ಬೇಕಿತ್ತು, ಆದ್ರೆ ವಿದ್ಯಾರ್ಥಿಗಳ ಪರವಾಗಿಲ್ಲ, ನಾಯಕರ ಕೈಗೊಂಬೆ ಆಗಿದ್ದಾರೆ. ಇದ್ದೀರಾ, ಅದ್ರ ಸಲುವಾಗಿ ನಾವು ನಿಮಗೆ ಧನ್ಯವಾದ ಹೇಳಕ್ ಬಯಸ್ತೀವಿ. ಪ್ಲೀಸ್ ಈ ಹೋರಾಟವನ್ನ ನೀವು ಮಾಡಬೇಡಿ, ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಕೈ ಮುಗಿದು ಪ್ರಾಚಾರ್ಯರು ಹೇಳ್ತಾರೆ ಅಂತಂದ್ರೆ ಇದು ಎಂತ ನಮ್ ದುರ್ದೈವ, ಇದು ಎಂತ ದುರ್ದೈವ. ವಿದ್ಯಾರ್ಥಿಗಳು ಹೋರಾಟ ಮಾಡಬಾರ್ದ? ವಿದ್ಯಾರ್ಥಿಗಳು ಇದು ತಪ್ಪಾಗಿದ್ದನ್ನು ಖಂಡಿಸಬಾರ್ದ? ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದೆ. ಇದು ಸಂದರ್ಭ ಬರ್ತಾ ಇರಲಿಲ್ಲ. ನಿನ್ನೆ DYSP ಅವರು, ನಮ್ಮ CPI ಸರ್ ಎಲ್ಲರೂ ಇದ್ದಾಗೂ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಯಾಕೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ರು? ಇದರ ಹಿಂದಿರ್ತಕ್ಕಂಥ ಹುನ್ನಾರ ಏನು? ಇದರ ಹಿಂದಿರ್ತಕ್ಕಂಥ ರಾಜಕಾರಣ ಏನು? ಇದರ ಹಿಂದಿರ್ತಕ್ಕಂಥ ಒಂದು ಷಡ್ಯಂತ್ರ ಏನು? ವಿದ್ಯಾರ್ಥಿ ಪರಿಷತ್ತಿನ ಮೇಲೆ ಅಷ್ಟು ದ್ವೇಷ ಯಾಕೆ? ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ತೀವ್ರವಾಗಿ ಖಂಡಿಸುತ್ತೆ. ಪೊಲೀಸ್ ಇಲಾಖೆ ಯಾವಾಗ ಕಾಲೇಜ್ ಕೊಠಡಿ ಒಳಗಡೆ ಬಂದು ನಮ್ಮ ಕಾಲರ್ ಪಟ್ಟಿಗಳನ್ನು ಹಿಡಿದು ಹೊರಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ನಾವು ಯಾವತ್ತೂ ಪೊಲೀಸ್ ಇಲಾಖೆ ಜೊತೆಗೆ ಇರುವವರು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗದೆ ಇರತಕ್ಕಂಥ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ 78 ವರ್ಷಗಳ ಹಿಂದೂ ಕೂಡ ಇತ್ತು, ಈಗೂ ಇರುತ್ತೆ, ಇನ್ನು ಮುಂದೂ ಕೂಡ ಇರುತ್ತೆ. ಅದು ಯಾವಾಗಲೂ ಅಜರಾಮರವಾಗಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿ ಪರಿಷತ್ ಯಾವಾಗಲೂ ವಿದ್ಯಾರ್ಥಿ ಸಮುದಾಯದ ಜೊತೆಗೆ ಇರ್ತಕ್ಕಂಥ ಏಕೈಕ ಸಂಘಟನೆ. ಯಾವುದೇ ಚುನಾವಣೆ ಪೂರ್ವಕವಾಗಿ ಎದ್ದು ಬರ್ತಕ್ಕಂಥ ಸಂಘಟನೆ ಅಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಅಂದ್ರೆ ವಿದ್ಯಾರ್ಥಿ ಸಮುದಾಯದ ಜೊತೆಗೆ ಗಟ್ಟಿಯಾಗಿ ನಿಲ್ತಕ್ಕಂಥ ಸಂಘಟನೆ ಯಾವುದಾದ್ರೂ ಇತ್ತಂದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ಬೆರಳೆಣಿಕೆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥ ಸಂಘಟನೆ. ಇವತ್ತು ಕೋಟ್ಯಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಬದ್ಧತೆ, ಅಲ್ಲಿರ್ತಕ್ಕಂಥ ಒಂದು ಸಿದ್ಧಾಂತ ಅಷ್ಟು ಗಟ್ಟಿಯಾಗಿರುವುದರಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತಿಗೂ ಕೂಡ ಕಡಿಮೆ ಸಂಖ್ಯೆ ಇದೆ ಅಂತ ನೀವು ಯಾವತ್ತು ಅಲುಗಾಡಕ್ಕೆ ಹೋಗಬೇಡಿ. ನಾವಿಲ್ಲಿರ್ತಕ್ಕಂಥವ್ರು ಒಬ್ಬೊಬ್ರು ಒಂದೊಂದು ಕೋಟಿಗೆ ಸಮ. ಇವತ್ತೇನು ನೀವು ಬೆಂಕಿಯನ್ನು ದೊಡ್ಡ ಪರಿಣಾಮ ಬೀರುತ್ತೆ. ಭಾರತ್ ಮಾತಾ ಕಿ ಜಿಂದಾಬಾದ್ ಜಿಂದಾಬಾದ್.
ಈ ರಾಜ್ಯದ ಅದೇ ವಿಜಯಪುರ ಅಷ್ಟೇ ಅಲ್ಲ, ಇಡೀ ರಾಜ್ಯದೊಳಗಡೆ ಆಗಿದೆ. ನೀವು ಹತ್ತಿಕ್ಕುವಂತ ಕೆಲಸವನ್ನು ಮಾಡಬೇಡಿ, ರಾಜಕಾರಣಿಗಳ ಮಾತು ಕೇಳಬೇಡಿ, ಹೋರಾಟಕ್ಕೆ ಅನುವು ಮಾಡಿಕೊಡಿ. ಈ ರೀತಿ ಕಾಲೇಜ್ ಕ್ಯಾಂಪಸ್ಗಳಿಗೆ ಬಂದು ಒಂದು ವಿದ್ಯಾರ್ಥಿ ಸ್ಟೂಡೆಂಟ್ ಅಡ್ಜಸ್ಟ್ ಆರ್ಗನೈಸೇಷನ್ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆಯನ್ನ ಕಟ್ಟಿ ಹಾಕುವಂತ ಕೆಲಸ ಇದೇ ಒಂದೇ ತಾಲೂಕಿನಲ್ಲಿ, ಇದೇ ಒಂದೇ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾತ್ರ ಅಲ್ಲ, ಇದು ಜಗತ್ತಿನ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆ. ಕೋಟಿ ಕೋಟಿ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಒಂದು ವಿದ್ಯಾರ್ಥಿ ಪರಿಷತ್. ಬಲ ಭಾರತ್ ಮಾತಾ ಕಿ ಜೈ, ಬಲ ಭಾರತ್ ಮಾತಾ ಕಿ ಜೈ. ಬರಲೇಬೇಕು 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 ಬರಲೇಬೇಕು, ಬಲ ಭಾರತ್ ಮಾತಾ ಕಿ ಜೈ. ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ, ಬಲ ಸರ್ ರಿಕ್ವೆಸ್ಟ್ ಮಾಡ್ಕೊತೀವಿ, ನಾವು ನಿನ್ನೆಯಿಂದ ನಿಮ್ ಜೊತೆಗಿದ್ದೀವಿ ಅಂತ ಹೇಳಿದ್ದೀವಿ. ಪರಿಸ್ಥಿತಿ ತಂದಿಟ್ಟಿದ್ರ ಸರ್, ಇದೆ ಅಂತ ಪರಿಸ್ಥಿತಿ. ಸರ್ ನಾವು ನಿಮ್ಗೆ ನೀವು ಯಾಕೆ ಕಾಲೇಜ್ ನಮ್ಮ ಕೈವತ್ತು ಕೆಲಸ ಮಾಡಿದ್ರಿ, ಅಲ್ಲಿರ್ತಕ್ಕಂಥ ಯಾಕೆ ತಿಳಿಸಿದ್ರಿ, ಅದಕ್ಕೆ ಯಾಕೆ ಬೆದರಿಕೆ ಹಾಕಿದ್ರಿ? ಇಲ್ಲ ಇಲ್ಲ ಸರ್, ಅದರ ಪ್ರಾಮಿಸ್ ಹೇಳ್ತೀನಿ, ಕಂಪ್ಲೇಂಟ್ ಈ ರಾಜ್ಯದ ಎಲ್ಲ ಮಾಧ್ಯಮಗಳು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಶಿಕ್ಷಣ ಇಲಾಖೆಯನ್ನು ಬಳಸಿಕೊಂಡು ಎಬಿಪಿ ಹೋರಾಟವನ್ನು ಮಾಡಿ